ರಣಜಿ ಪಂದ್ಯದ ವೇಳೆ ಜಮ್ಮು ಕಾಶ್ಮೀರದ ನಾಯಕ ಕಿರಿಕನ್ನು ತೆಗೆದಿದ್ದಾನೆ. ಕರ್ನಾಟಕದ ಫೀಲ್ಡರ್ಗೆ ತಲೆಗೆ ಗುದ್ದಿದ್ದಾನೆ. ಜಮ್ಮು ಕಾಶ್ಮೀರ ನಾಯಕ ಕ್ರಿಕೆಟ್ನಲ್ಲಿಯೂ ಕೂಡ ಕಿರಿಕ್ ಮಾಡಿಕೊಂಡಿದ್ದಾನೆ. ಜಮ್ಮು ಕಾಶ್ಮೀರ ನಾಯಕ ನೋಡಿ, ಕರ್ನಾಟಕದ ಫೀಲ್ಡರ್ ತಲೆಗೆ ಗುದ್ದಿದ್ದಾನಂತೆ. ತಾಳ್ಮೆಯನ್ನು ಕಳೆದುಕೊಂಡು ಕರ್ನಾಟಕದ ಫೀಲ್ಡರ್ಗೆ ಗುದ್ದಿದ್ದಾನೆ. ಫರಾಸ್ ಫೀಲ್ಡರ್ ಕೆವಿ ಅನೀಸ್ ಜೊತೆ ಕಿರಿಕನ್ನು ಮಾಡಿಕೊಂಡಿದ್ದ ಎದುರಾಳಿ ಕ್ಯಾಪ್ಟನ್ ಫರಾಸ್ ಡೋಗ್ರಾ ಏನಿದ್ದಾರೆ. ಕರ್ನಾಟಕ ಪ್ಲೇಯರ್ ಮಧ್ಯೆ ತೀವ್ರ ವಾಗ್ವಾದ ನಡೆದಿತ್ತು. ಮಧ್ಯಪ್ರದೇಶಿಸಿ ಪ್ರಕರಣ ತಿಳಿಸಿದಂತಹ ಒಂದು ಮಾಯಂಕ್ ಏನಿದ್ದಾರೆ ಅವರು ಮಾತನಾಡಿದ್ರು. ಅನೀಶ್ ಬಳಿ ಕ್ಷಮೆ ಯಾಚಿಸಿದ್ದಾರೆ ಜಮ್ಮು ಕಾಶ್ಮೀರ ಕ್ಯಾಪ್ಟನ್ ನಾಯಕ್ ಏನಿದ್ದಾರೆ ಅವರು. ಉಭಯ ತಂಡಗಳ ಮಧ್ಯೆ ಜಿದ್ದಾಜಿದ್ದಿನ ಕಾದಾಟ ಕೂಡ ಇತ್ತು. ಆಟದ ವಿಚಾರವಾಗಿ ರಣಜಿ ಪಂದ್ಯದ ವೇಳೆ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ. ಒಂದು ಸ್ವಲ್ಪ ಕಿರಿಕ್ ಮಾಡಿಕೊಂಡಿದ್ದಾರಂತೆ. ಜಮ್ಮು ಕಾಶ್ಮೀರ ಟೀಮ್ನ ಕ್ಯಾಪ್ಟನ್ ಏನಿದ್ದಾರೆ ಅವರು ನಮ್ಮ ಕರ್ನಾಟಕದ ಫೀಲ್ಡರ್ ಜೊತೆ ಯಾವುದೋ ಒಂದು ವಿಚಾರವಾಗಿ ಕಿರಿಕ್ ಮಾಡ್ಕೊಂಡಿದ್ದಾರೆ. ಆಟದ ಮೈದಾನದಲ್ಲಿ ಕಿರಿಕ್ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ಸವಾಲು ಹಾಕೋದು, ಸನ್ನೆ ಮಾಡ್ಕೊಳ್ಳೋದು ಅದೆಲ್ಲವನ್ನು ನೋಡ್ಕೊಂಡಿದ್ದೀವಿ. ಆದರೆ ಈ ರೀತಿಯಾಗಿ ಗಲಾಟೆ ಮಾಡ್ಕೊಳ್ಳೋದು, ಹೊಡೆಯೋದು, ಬಡಿಯೋದು ಸ್ವಲ್ಪ ತೀರಾ ಕಡಿಮೆ. ಈ ಹಿಂದೆ ತುಂಬ ಇತ್ತು. ಕೆಲವರು ಹೊಡೆಯೋಕ್ಕೆ ಹೋಗ್ತಾ ಇದ್ರು, ಕೈ ಎತ್ತಾ ಇದ್ರು. ಆದರೆ ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ಇದೆ. ಈ ರೀತಿಯಾಗಿ ಅತಿರೇಕದ ವರ್ತನೆ ಮಾಡಿದಾಗ ಅಲ್ಲಿನ ಕ್ರಿಕೆಟ್ ಮಂಡಳಿಗಳು ಏನಿರುತ್ತೆ ಅವರು ಅದಕ್ಕೆ ತಕ್ಕಂತಹ ಒಂದು ಪನಿಷ್ಮೆಂಟನ್ನು ಕೊಡ್ತಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ರೀತಿಯಾಗಿರುತ್ತೆ. ಇನ್ನು ರಣಜಿ ಪಂದ್ಯ ಅದರಲ್ಲಿ ಕೂಡ ಕೆಲವೊಂದು ಕ್ರಿಕೆಟ್ನ ರೂಲ್ಸ್ಗಳನ್ನು ಪಾಲಿಸಬೇಕಾಗುತ್ತೆ. ಆಟದ ಮೈದಾನದಲ್ಲಿ ನಾವು ಎದುರಾಳಿ ಆಟಗಾರರ ಜೊತೆ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಾಯಂಕ್ ಅವರು ಬಂದು ಅದನ್ನು ಮಾತಾಡಿ ತಿಳಿಸಿದ್ದಾರೆ. ಆಮೇಲೆ ಕ್ಯಾಪ್ಟನ್ ಕ್ಷಮೆ ಕೇಳಿದಾನಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.